ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಕೊಬ್ಬರಿದು ಸೇವ್ ಚಕ್ಕುಲಿ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರದ್ದು ಚಕ್ಕುಲಿ ಮಾಡ್ತಾರೆ, ಸೇವ್ ಚಕ್ಕುಲಿನ ಮಾಡ್ತಾರೆ. ಇದಕ್ಕಿಂತ ಸಪುರ ಬೇಕಂದ್ರೆ ಸೇವ್ ತರ ಸಿಗುತ್ತೆ ನೋಡಿ, ಅದನ್ನು ಕೂಡ ಮಣಿ ಹಾಕಿ ನಾವು ಇಲ್ಲಿ ಮಾಡ್ಕೋಬಹುದು. ನಾನು ಸ್ವಲ್ಪ ಮೀಡಿಯಂ ಅಲ್ಲಿ ಇರೋದು ದಪ್ಪ ಸೇವ್ ಚಕ್ಕುಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು, ತುಂಬಾ ಈಜಿ ಕೂಡ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳನ್ನ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಕೊಬ್ಬರಿ ಸೇವ್ ಚಕ್ಕುಲಿ ಮಾಡ್ಲಿಕ್ಕೆ ನಾನಿಲ್ಲಿ 1 ಬೌಲು ಉದ್ದಿನ ಕಾಳು ತಗೊಂಡಿದ್ದೀನಿ. ಉದ್ದಿನ ಬೇಳೆ ಆದ್ರೂ ಆಯ್ತು, ಉದ್ದಿನ ಕಾಳು ಆದ್ರೂ ಆಯ್ತು, ಯಾವ್ದಾದ್ರು ಈ ಬೌಲ್ ನೋಡ್ಕೊಳ್ಳಿ. ಈಗ ಇದನ್ನ ಸ್ವಲ್ಪ ನಾವಿಲ್ಲಿ ಬಿಸಿ ಮಾಡ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಎಣ್ಣೆ ಅದು ಏನೂ ಇಲ್ಲ. ಹಾಗೆ ಉದ್ದಿನ ಬೇಳೆ ಕೂಡ ನೀವು ತಗೋಬಹುದು. ಇಲ್ಲಿ ಉದ್ದಿನ ಬೇಳೆನೇ ಕಾಳನೇ ಬೇಕಂತಿಲ್ಲ, ಬೇಳೆ ಇದ್ರೂ ತಗೊಳ್ಳಿ, ಒಳ್ಳೆ ಕ್ವಾಲಿಟಿದು. ನೋಡಿ, ಇದನ್ನ ನಾನೀಗ ಸ್ವಲ್ಪ ಇದನ್ನ ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋತೇನೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅಲ್ಲಿವರೆಗೂ ನಾನು ಇದನ್ನು ಹುರ್ಕೋತೇನೆ. ನೋಡಿ, ಈಗ ಕಲರು ಚೇಂಜ್ ಆಯ್ತು, ಒಳ್ಳೆ ಪರಿಮಳ ಬರ್ತಾ ಇದೆ ಇದರದ್ದೀಗ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿಪ್ಪ ಅಂತಂದರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೇನೆ. ಇವು ಫುಲ್ ತಣ್ಣಗಾಗಬೇಕು, ನಮಗೆ ಫುಲ್ ಆರಬೇಕು. ಈಗ ಬಿಸಿ ಇದರದ್ದೆಲ್ಲ ಹೋಗಬೇಕು, ಆ ಥರ ಆರ್ಲಿ ತೋರಿಸ್ತೇನೆ. ಮತ್ತೆ ನೋಡಿ, ಇಲ್ಲಿ ಫುಲ್ ಈಗ ಉದ್ದಿನ ಕಾಳೆಲ್ಲ ತಣ್ಣಗಾಗಿದಾವೆ. ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನಾನೀಗ. ಉದ್ದಿನ ಕಾಳನ್ನು ಈಗ ಹಿಟ್ಟು ಮಾಡ್ಕೊತೇನೆ ಇದನ್ನೆಲ್ಲ. ಈಗ ನೋಡಿ, ಇಲ್ಲೊಂದು ಬುಟ್ಟಿ ತೊಗೊಂಡಿದ್ದೀನಿ. ಇಲ್ಲಿ ಸಾಣಿಗೆಯಿಂದ ನಾವು ಉದ್ದಿನ ಬೇಳೆ ಹಿಟ್ಟನ್ನು ಇಲ್ಲಿ ನಾವು ಸಾಣಿಸ್ಕೋಬೇಕಾಗತ್ತೆ. ನೋಡಿ, ಈಗ ಮಿಕ್ಸಿ ಮಾಡಿ ಇಟ್ಟಿರೋವಂಥದ್ದು ನಾನು ಇದ್ರೊಳಗಡೆ ಹಾಕಿ ಸಾಣಿಸ್ಕೊತೇನೆ. ಯಾಕಂದರೆ ನಮಗೆ ಕಾಳು ಇಲ್ಲಿ ಉಳಿದಿರಬಾರ್ದು, ಆ ಥರ. ನೋಡಿ, ಇದನ್ನೆಲ್ಲ ಈಗ ಸಾಣಿಸ್ಕೊಂಡ್ಬಿಡ್ತೇನೆ. ನೋಡಿ, ಇಷ್ಟು ಬಂತು. ಈಗ ಫ್ರೆಂಡ್ಸ್, ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊ. 1 ಬೌಲು ಅಕ್ಕಿ, ಇದಕ್ಕೆ ಉದ್ದಿನ ಬೇಳೆಗೆ 1 ಕಪ್ಪು ಅಕ್ಕಿ ಹಿಟ್ಟು. ಒಟ್ಟಿಗೆ ನಾನು 4 ಕಪ್ಪು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್. ನೋಡಿ, 2 ಕಪ್ಪು, 3, ಟೋಟಲ್ ಆಗಿ ನಾನಿಲ್ಲಿ 4 ಕಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು. 1 ಕಪ್ಪು ಉದ್ದಿನ ಕಾಳು ಹಿಟ್ಟು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಪ್ ಎಳ್ಳನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ನಷ್ಟು ಇಂಗು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ನಾವೀಗ ಉದ್ದಿನ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲವನ್ನು, ಉಪ್ಪು ಎಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಾನು ಸ್ವಲ್ಪ ಬುಟ್ಟಿನ ದೊಡ್ಡ ತೊಗೊಂಡಿದ್ದೀನಿ, ಯಾಕಂದರೆ ಹಿಟ್ಟು ಹುಡಿ ಹಾರತ್ತೆ, ಇದು ಗಾಳಿಸು ಆಗೋದು ಅಂಥೇಳಿ ಅಷ್ಟೇ. ಈಗ ಇದು ರೆಡಿಯಾಗಿದೆ. ಈಗ ತೆಂಗಿನಕಾಯಿ ರುಬ್ಕೋತೇನೆ. ನಾವು ಉದ್ದಿನ ಹಿಟ್ಟನ್ನು ಆವಾಗಲೇ ರುಬ್ಕೊಂಡೆಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಹಸಿ ತೆಂಗಿನಕಾಯಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿನೇ ಬೇಕು, ಫ್ರೆಶ್ ತೆಂಗಿನಕಾಯಿ ಇರಬೇಕು ಇದಕ್ಕೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ನೀರನ್ನು ಹಾಕಿ ಈಗ ಇದನ್ನು ರುಬ್ಕೋತೇನೆ. ಇದರದ್ದು ಹಾಲು ತಕ್ಕೋಬೇಕು ನಾವೀಗ. ನೋಡಿ, ಇಲ್ಲಿ ರುಬ್ಬಿರುವಂಥ ಹಾಲನ್ನು ಸೋದಿಸಿಂದ ಡೈರೆಕ್ಟಾಗಿ ಕೊಬ್ಬರಿ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಲು ತಗೋತೇನೆ ಫ್ರೆಂಡ್ಸ. ಹಾಲಿಂದ ಮಾಡಲಿಕ್ಕಾಗತ್ತೆ. ಈಗ ಇದನ್ನೆಲ್ಲ ಸೋದಿಸಿಟ್ಕೋತೇನೆ. ನೋಡಿ, ಇಲ್ಲಿ ಹಾಲನ್ನು ನಾನಿಲ್ಲಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ. ಈ ಹಿಟ್ಟಿಗೆ ಈಗ ನಾವು ಸ್ವಲ್ಪ ಎಣ್ಣೆನ ಕಾಯಿಸಿ ಹಾಕ್ತೇನೆ ಫ್ರೆಂಡ್ಸ. ನೋಡಿ, ಇಲ್ಲಿ ಎಣ್ಣೆ ಕಾಯಿಸಿ ಸ್ವಲ್ಪ 1 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೋತೇನೆ. ನೋಡಿ, ಸುಡ್ತಿರುತ್ತೆ. ಈಗ ಸ್ವಲ್ಪ ಇದನ್ನೇ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು, ಕಾದ ಎಣ್ಣೆ ಅಥವಾ ಎಲ್ಲ. ಈಗ ಈ ಥರ ನೋಡಿ, ಇದಕ್ಕೆ ನಾವೀಗ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಳ್ಳೋನು, ಗಟ್ಟಿಯಾಗಿ ಹಾಕಿ ಕಲಿಸ್ಕೋಬೇಕಾಗುತ್ತೆ. ನಾವು ಚಕ್ಕುಲಿ ಹಿಟ್ಟು ಕಲಿಸ್ತೀವಿ ನೋಡಿ, ಆ ಥರ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟಿಯಾಗಿ. ಈಗ ಇದನ್ನೆಲ್ಲ ನಾನು ಗಟ್ಟಿಯಾಗಿ ಹಾಲು ಹಾಕಿ ಕಲಿಸ್ಕೋತೇನೆ ಫ್ರೆಂಡ್ಸ. ನೀರು ಥರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದನ್ನೆಲ್ಲ ಈಗ ಕಲಿಸಿದ ಮೇಲೆ ತೋರಿಸ್ತೇನೆ. ನೋಡಿ, ಈ ಥರ ಈಗ ಕಲಿಸಿದ್ದೇನೆ. ಕಲಿಸಿ ತುಂಬ ಹೊತ್ತು ಇಡಬಾರ್ದು ಫ್ರೆಂಡ್ಸ, ಈಗಲೇ ಇದನ್ನು ಮಾಡಬೇಕು. ನಾನೀಗ ಮಾಡಿ ತೋರಿಸ್ತೀನಿ. ಇಲ್ಲಿ ದಪ್ಪ ಮಣಿದ ನಾನು ಇವತ್ತು ಈ ಮಣಿ ಹಾಕಿ ಚಕ್ಕುಲಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಹಿಟ್ಟು ಕೂಡ ಆಲ್ರೆಡಿ ರೆಡಿಯಾಗಿದೆ ಅಲ್ಲ.
ನೋಡಿ ಈ ಥರ ಹಿಟ್ಟನ್ನು ನಾನು ಉದ್ದ ಮಾಡಿ ಇದರೊಳಗಡೆ ಹಾಕ್ತೇನೆ. ಎಷ್ಟು ಹಿಡಿಯುತ್ತೆ ನೋಡು ಅಷ್ಟು ಹಾಕ್ಕೊಳ್ಳಿ. ನೋಡಿ ಇಷ್ಟು ಹಿಡಿತಲ್ಲ. ಈಗ ಇದನ್ನು ಇದರೊಳಗಡೆ ಇಟ್ಟು ಚಕ್ಕುಲಿ ಹಾಕೋಣ. ಚೆನ್ನಾಗಿರುತ್ತೆ ಇದು. ನೋಡಿ ಇಲ್ಲಿ ಸ್ವಲ್ಪ ಇದು ಮುರಿತದೆ ನೋಡಿಕೊಂಡು ನಾವು ಚಕ್ಕುಲಿ ಇದನ್ನು ಮಾಡಬೇಕಾಗುತ್ತೆ. ಈ ಥರ ನೋಡಿ ಇಷ್ಟು ಹಾಕಬೇಕು. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ, ತೆಗೆದು ಹಾಕಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ನೋಡಿ ಒಂದೇ ಥರ ಚಕ್ಕುಲಿ ಮನೆಯಲ್ಲಿ ಹಾಕಿ ಈ ಥರನೂ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಇದನ್ನೇ ಮಾಡೋದು ಯಾವಾಗಲೂ. ನೋಡಿ ಇಲ್ಲಿ ಈಗ ರೆಡಿಯಾಗಿದೆ. ಎಣ್ಣೆ ಕಾಯಲಿಕ್ಕೆ ಇಡ್ತೇನೆ ಫ್ರೆಂಡ್ಸ್. ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಹಾಕೋನು ನೋಡಿ ಒಂದೊಂದೇ ಈ ಥರ ಬರ್ತದೆ ಇದು. ಇಲ್ಲಾಂದರೆ ತುಂಡಾದರೂ ಪರವಾಗಿಲ್ಲ, ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆಲ್ಲ ಟೇಸ್ಟಿಯಾಗಿ. ನೋಡಿ ಕೈಯಲ್ಲೇ ಬರುತ್ತೆ, ಏನು ಕಷ್ಟ ಆಗಲ್ಲ ಫ್ರೆಂಡ್ಸ. ನೋಡಿ ಈಸಿಯಾಗಿ ಕೈಯಲ್ಲೇ ಬರ್ತಾಯಿದೆ. ನಾನು ಇವನ್ನ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ. ಹಾಕಿ 1 ನಿಮಿಷದವರೆಗೂ ನಾವು ಸ್ಪೂನನ್ನು ಹಾಕ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಎಲ್ಲ ತುಂಡಾಗ್ತದೆ. ಅದು ಹಿಟ್ಟೆಲ್ಲ ಎಣ್ಣೆ ಒಟ್ಟಿಗೆ ಮಿಕ್ಸ್ ಆಗಿಬಿಡುತ್ತೆ. ನೋಡಿ 1-2 ನಿಮಿಷ ಅಥವಾ 1 ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ಬೇಕು. ನೋಡಿ ಒಂದು ಬಿಟ್ಕೊಳ್ಳಲ್ಲ ಫ್ರೆಂಡ್ಸ. ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಹಾಕವು. ಮಕ್ಕಳಿಗೇನೋ ಒಂದೇ ಥರ ಮಾಡಿಕೊಡೋದ್ರಿಂದ ಈ ಥರ ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರ್ತಾಯಿವು, ಮಸ್ತಾಗ್ತವೆ. ನೋಡಿ ಈಗ ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ನಾವು ಇಲ್ಲಿ ತೆಂಗಿನಕಾಯಿ ಹಾಲು ಹಾಕಿ ಮಾಡಿರೋದ್ರಿಂದ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದ್ದಾವಲ್ಲ, ಬಿಡ್ತಾ ಇದ್ದಾವೆ ನೋಡಿ. ಅಷ್ಟೇ ಚೆನ್ನಾಗಿ ಇದಾಗಿದ್ದಾವೆ ಫ್ರೆಂಡ್ಸ. ನಾವು ಎಳ್ಳೆಲ್ಲ ಹಾಕಿರೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಬರ್ತಾವೆ. ಉಳಿದಿರೋದೆಲ್ಲ ನಾನು ಮಾಡಿ ಇಟ್ಕೋತೇನೆ, ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ನಾನು ಸೇವ್ ಚಕ್ಕುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಸಖತ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ. ನನಗಂತೂ ಸೂಪರ್ ಇಷ್ಟ. ಇದು ತುಂಬ ಸತಿ ಮಾಡ್ತೀನಿ. ನೋಡಿ ಎಷ್ಟು ಸೌಂಡ್ ಬರುತ್ತೆ, ಎಷ್ಟು ಚೆನ್ನಾಗಿ. ತುಂಬ ಅಂದರೆ ಅಷ್ಟೇ ಗರಿ ಗರಿಯಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ನಾವು ಒಂದೇ ಥರ ಚಕ್ಕುಲಿ ಮಾಡೋದ್ರಿಂದ ಈ ಥರ ಸೇವ್ ಚಕ್ಕುಲಿ ಮಾಡಿಕೊಟ್ರೆ ಇನ್ನೂ ಖುಷಿಯಾಗುತ್ತೆ. ನೀವು ಇನ್ನೂ ಸಣ್ಣದಿರುತ್ತೆ ನೋಡಿ, ತುಂಬ ಸಣ್ಣದು ಸೇವ್ ಆಗುತ್ತಲ್ಲ, ಆ ಥರನೂ ಹಾಕೋಬೋದು. ನಾನು ಸ್ವಲ್ಪ ದೊಡ್ಡ ಸೈಜ್ ಹಾಕಿದ್ದೀನಿ, ಯಾಕಂದರೆ ಇದರಲ್ಲಿ ಉದ್ದಿನಬೇಳೆ ಹಿಟ್ಟು ಎಲ್ಲ ಇರೋದ್ರಿಂದ ಬೇಗ ತುಂಡಾಗುತ್ತೆ ಅಂಥೇಳಿ ದೊಡ್ಡದು ಹಾಕಿದ್ದೀನಿ. ನೀವು ಬೇಕಾದ್ರೆ ಸಣ್ಣದು ಮಣಿ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.